ನಾವಿಂಗ್ ಮಳೆನಾಗ ಯಾಕೆ ಇಲ್ಲಿ ಹರ್ಷ ಮುಂದೆ ನಿಂತೇವೆ ಅಂದ್ರೆ ಎಲ್ಲದಕ್ಕೊಂದು ಕಾರಣ ಇದೆ. ಅದು ನಾವು ರಿವೀಲ್ ಮಾಡ್ತೀವಿ ವೆರಿ ಸೂನ್. ನೋಡಿ ನಾವು ಇದೇ ಹೇಳಿದ್ದು ಫಸ್ಟ್ ಸರ್ಪ್ರೈಸ್ ರಿವೀಲ್ಡ್ ಏನೋ ಒಂದು ಬರ್ತಾ ಇದೆ ಅಂತ. ಈ ಥರ ಕಲರ್ ನಾನು ಹುಟ್ಟದಾಗಿಂದ ತಗೊಂಡಿದ್ದಿಲ್ಲ. ಐಫೋನ್ ನಾನು ಫಸ್ಟ್ ತಗೊಂಡಿದ್ದು ವೈಟ್ ಕಲರ್, ಆಮೇಲೆ ರೋಸ್ ಗೋಲ್ಡ್, ಆಮೇಲೆ ಮತ್ತೆ ವೈಟ್. ಇದು ಇವಾಗ ಕರೆಂಟ್ಲಿ ತೆಗಿತಾ ಇರೋದು 15 ಪಿಂಕಿಶ್. ಇದೊಂಥರ ಬೇರೆ ಕಲರ್ ಇರಲಿ ಅಂತ ತಗೊಂಡಿನಿ. ನಮ್ಮ ಮದರ್ ನೋಡಿಯಲ್ಲೆಲ್ಲ ಆದ್ಮೇಲೆ ನೋಡಿದ್ರು. ಆದ್ರೆ ಅವ್ರಿಗೆ ಈ ಥರ ನಿಂದಿರಿಸಿ ಫೋಟೋ ತೆಗೆಸ್ಕೊಂಡ್ರು, ಯಾಕಂದ್ರೆ ಅವ್ರ ಹೆಸರು ಮೇಲೆ ಬಂದಿದ್ದಿಲ್ಲ. ಲಾಸ್ಟಿಗೂ ಈ ಥರ ಆಗುತ್ತೆ ನೋಡಿ, ಸಡನ್ ಆಗಿ ಏನೇನೋ ಆಗುತ್ತೆ. ಅದು ತಗೊಂಡು ಬಂದ್ರೆ ಕೂಡ ನಾವು ಇದ್ರ ವಿಡಿಯೋ ಮಾಡಕ್ ಆಗ್ತಿಲ್ಲ. ನಾಳೆಗೆ ಪೋಸ್ಟ್ಪೋಂಡ್ ಆಗಿದೆ ಕೆಲವೊಂದು. ಅದು ತಗೊಂಡಿದ್ದು ಖುಷಿ ನಮ್ಗೆ. ಇದು ಅಯ್ಯಪ್ಪ ಹೇಳ್ದ ಟೀಲ್ ತಗೊಳ್ರಿ ಸ್ವಲ್ಪ ಚೆನ್ನಾಗಿದೆ ಕಲರ್ ಅಂತ, ಅದಕ್ಕೆ ಟೀಲ್ ತಗೊಂಡ್ಬಿಟ್ಟೇವೆ ನಾವು. ಕಿಚ್ಚ ಸುದೀಪ್ ಅವ್ರ ಬರ್ಡೇಗೆ ಅನ್ಕೊಂಡಿದ್ದೆ ಚೇಂಜ್ ಮಾಡ್ತೀನಿ ಅಂತ, ಆದ್ರೆ ಇಷ್ಟು ಬೇಗ ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ ಇಲ್ಲ. ಭರತೇಶ್ ಅವರ ಕೃಪೆನೂ ಇದೆ ಇದರಲ್ಲಿ. ನಾವೆಲ್ಲ ನಿಮ್ಗೆ ಏನೇನು ಒಳ್ಳೇದೇ ಮಾಡ್ತಿದ್ರು. ಒಳ್ಳೇದಂದ್ರೆ ನಿಮ್ಗೆ ಏನ್ ಬೇಕಾದ್ ಕೊಡಿಸ್ತೀವಿ ಮತ್ ಮಾಡ್ತಾ, ನೀವು ಯಾವ್ದನ್ನು ತಲೆ ಕೆಡ್ಸ್ಕೊಂಡಂಗೆ. ನಾವು ಕೆಡ್ಸ್ಕೊಂಡಿಲ್ಲ ಗೈಸ್, ನಾವ್ ಆರಾಮಾಗಿದ್ದೀವಿ. ನಾವ್ ನಮ್ಮ ಪೇರೆಂಟ್ಸ್ ಈ ತರ ನಮ್ಮ ಮಕ್ಕಳು ಇಲ್ಲ ಇಲ್ಲಿ ಬಟ್ ಎಲ್ಲ ಇದಕ್ಕಿಂತ ಹೆಚ್ಚಿನಾಗಿ ಕೊಡಕ್ಕೆ ನಮ್ಮ ಹತ್ರ ಇನ್ನೇನು ಇಲ್ಲ. ಬ್ಲೆಸ್ಸಿಂಗ್ಸ್ ಅಷ್ಟೇ, ಬ್ಲೆಸ್ಸಿಂಗ್ಸ್ ಇದೆ. ಬ್ಲೆಸ್ಸಿಂಗ್ಸ್ ಅಂತ ಐತೆ. ನಮ್ಮ ಮಕ್ಕಳು ಕೂಡ ಸ್ವಲ್ಪ ಸಲ ರಿವೀಲ್ ಮಾಡ್ತೇವೆ ನಾವು ಬಂತಂದ್ರೆ. ಈಗ ಸದ್ಯಕ್ಕೆ ನಾವು ಎರಡು ಬೇರೆ ಮಕ್ಕಳನ್ನ ತೋರಿಸಿದ್ದೀವಿ. ನಮ್ಮ ಮದರಿಗೆ ಹುಡುಗಿನೇ ಇಷ್ಟ, ಆದ್ರೆ ಲಿಯೋನು ಚೆನ್ನಾಗಿತ್ತು ಅಂತ ಹೇಳಿದ್ರು ಅವ್ರು. ನಿನ್ನ ಹತ್ರ ಲಿಯೋ ಸುಮ್ಕೋತೈತಿಲ್ಲ, ಮತ್ತೆ ಹುಡುಗಿ ಡಾಲಿ ಮತ್ತೆ ಲಿಯೋ. ಈ ತರ ನಮ್ಮ ಆ್ಯಪು ಯಾಕೆ ಆಗುವಲ್ಲ ಅಂತ ಅವ್ರ ಮದರಿಗೆ ಸ್ವಲ್ಪ ಬೇಜಾರಿದೆ. ದೇವ್ರು ಅದಕ್ಕೂ ಅಸ್ತು ಅನ್ಲಿ ಅಂತೀನಿ. ನಮ್ಮ ಆ್ಯಪು ನಾವು ಆರಾಮಾಗಿ ಟೀ ಕುಡ್ಕೊಂತ ಮನೆ ಬಂದು ನಾವು ಎಷ್ಟು ಆರಾಮಾಗಿದ್ದೀವಿ. ಇದಕ್ಕಿಂತ ಆರಾಮ್ ನಾವು ಇರೋದಕ್ಕೆ ಸಾಧ್ಯನೇ ಇಲ್ಲ. ಈ ಮೂಮೆಂಟ್ನಾಗ ಎಷ್ಟು ಆರಾಮಿದ್ದೀನಲ್ಲ ಇಷ್ಟು ಇರೋಕೆ ಸಾಧ್ಯನೇ ಇಲ್ಲ. ಇವತ್ತೇ ಇಷ್ಟು ಆರಾಮಿದ್ದೀನಿ ನಾನು ಅಂದ್ರೆ ವಿಚಾರ ಮಾಡ್ರಿ. ನಾವ್ ಆರಾಮಿದ್ದೇವೆ, ಎಲ್ಲರೂ ಆರಾಮಿದ್ದೇವೆ. ಅವ್ರದ್ದೇ ಅದು 16 ಅಂದ್ರೆ 1 + 6 7 ಅವ್ರು 7 ಬಾರ್ನ್ ಅವ್ರು. ಅದ್ರ ನಮ್ಮ ವಿಡಿಯೋನ ನಾವು ತಗೊಂತಿರ್ತೀವಿ. ಆಮೇಲೆ ಎಲ್ಲೋದ್ರು ಕೂಡ ಅಂದ್ರಾಗೆ ಫೋಟೋ ತೆಗೆದು ಕಳ್ಸೋದು ನಾನು ಅವ್ರಿಗೆ, DP ಚೇಂಜ್ ಮಾಡಂತ. ಈ ತರ ಎಲ್ಲ ನಾವು ಮಾಡ್ತೀವಿ. ನಮ್ಮ ಫೋನ್ ಬರೀ ನಮ್ಗೆ ಅಂತ ನಾವು ಆ ತರ ಇಟ್ಕೊಂಡಿಲ್ಲ, ರಿಸರ್ವ್ ಆಗಿ ಎಲ್ಲಾರು ಫೋಟೋಗಳು ತೆಗಿತೇವೆ ನಾವು ಅದ್ರಾಗ. ಎಲ್ಲರಿಗೂ ಥ್ಯಾಂಕ್ಸ್. ನಮ್ಗೆ ಮೊನ್ನೆ ಅಡವೆ ಬರ್ಜಿಯವ್ರಿಗೂ ನಾವು ಹೃತ್ಪೂರ್ವಕವಾಗಿ ಧನ್ಯವಾದ. ಆಮೇಲೆ ಎಲ್ಲ ಹಿರಿಯರು ಯಾರು ನಮಗೆ ಬನ್ನಿ ಕೊಟ್ಟು ಆಶೀರ್ವಾದ ಮಾಡಿದ್ರು. ಮಹಾಬಲೇಶ್ವರ ಗುಡಿಗೇನು ನಾವು ಹೃತ್ಪೂರ್ವಕ ಧನ್ಯವಾದ ಚಿರಋಣಿ ಅಂತ ಹೇಳ್ತಿದ್ವಿ. ಅದಿನ ಈ ಟೈಮಿಗೆ ಇಲ್ಲಿ ಬರ್ತೀವಿ ಗೈಸ್. ಮಂಜುಳಾ ವಸ್ತ್ರದವ್ರು ಯಾರಿಗೆ ಬೇಕಾದ್ರೂ ಆರ್ಡರ್ ಕೊಡ್ರಿ. ನಮಗೊಂದು ಪ್ರತಿ ವರ್ಷ ಕೊಟ್ಟಿರ್ತಾರೆ ನೋಡಿ. ದೀಪಾವಳಿ ಫರಾಳ ಅವಾಗೆ ಬಂತು ನಮಗೆ. ನಾವೆಲ್ಲ ಹೊರಗೆ ಹೋಗ್ತಾ ಇದ್ದೀವಿ, ನಾವು ಸಿಹಿ ತಿಂದು ಹೋಗ್ತೀವಿ. ನೆನ್ನೆ ಸ್ವಲ್ಪ ಕಹಿಯಾದ ಘಟನೆಗಳದು, ನಮಗೆ ಇಷ್ಟ ಆಗಲಿಲ್ಲ ಗೈಸ್. ನಮ್ಮ ಕೆಲಸ ಇನ್ನು ಹಳೆ ಫೋನಲ್ಲಿ ವ್ಲಾಗ್ ಮಾಡ್ತಿದ್ದೇವೆ. ಈಗ ರಿವೀಲ್ ಮಾಡ್ತೀನಿ ವ್ಲಾಗ್ದ ನಾನು ಹೊಸ ಫೋನ್ನ. ಪಾರ್ಟ್ ಆಫ್ ದಿ ಲೈಫ್ ಮುನ್ನುಗ್ತಾನೆ ಇರಿ. ನಿಮ್ಮ ಹುಡುಗಸ್ನ ಪ್ರತಿದಿನ ಸ್ವಲ್ಪ ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಕೆಳಗೆ ಹೋಗ್ತೀನಿ. ನಾನು ಮೊದಲು ಅದನ್ನೇ ಮಾಡ್ತಿದ್ದೆ. ಸ್ವಲ್ಪ ಆದಷ್ಟು ನಿಮ್ಮ ಪೇರೆಂಟ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ನಿಮ್ಮ ಮದರ್ ಜೊತೆ. ಕಿಚ್ಚ ಸುದೀಪ್ ಅವರು ಕೂಡ ಬೆಳಿಗ್ಗೆ ಎಲ್ಲ ಹೋಗುವಾಗ ಅವ್ರ ಮದರಿಗೆ ಒಂದು ಮೆಸೇಜ್ ಹಾಕಿಲ್ಲ, ಕಾಲಿ ನಮಸ್ಕಾರ ಮಾಡಿ ಹೋಗ್ತಿದ್ರಂತ. ಜೀವನ ಫಾದರ್ ಕೂಡ ಅಷ್ಟೇ, ನಮ್ಮ ಅಜ್ಜಿ ಕಾಲಿಗೆ ಬಿದ್ದು ಹೋಗ್ತಿದ್ರು, ಹೌದಾ ಇಲ್ಲ? ಹೊರಗೆ ಹೋಗುವಾಗ ಹೋಗಿ ಬರ್ತೀನಮ್ಮ ಅಲ್ಲ, ಇಲ್ಲಿ ಕೂಡ ಮಾರ್ಕೆಟಿಗೆ ಹೋದ್ರೆ ಹೋಗಿ ಬರ್ತೀನಮ್ಮ, ಕೆಲಸ ಆಗಲಿ ಅಂತಂತ ಹೋಗಿ ಬರ್ತೀನಮ್ಮ ಅಂತ ಹೇಳಿ ಹೋಗ್ತಿದ್ರು ಅವರು. ಮತ್ತು ಅದೇನೇ ನಾನು ಮಾಡೋಕ್ಕೆ ಬಂದಿರೋದು. ನಾನು ಮಾಡ್ತಿದ್ದೀನಿ ಕೂಡ ಈಗ 2-3 ವರ್ಷದಿಂದ. ಸ್ವಲ್ಪ ಅದನ್ನು ತೋರಿಸ್ತಾ ಇದ್ದಿಲ್ಲ, ಬಟ್ ಅದನ್ನ ಈಗ ರಿವೀಲ್ ಮಾಡ್ತಾ ಇದ್ದೀವಿ ನಾವು. ಆಮೇಲೆ ಎಲ್ವಿಶ್ ಅವ್ರ ಮದರ್ ಜೊತೆ ಡ್ಯಾನ್ಸ್ ಮಾಡೋರು ಎಷ್ಟು ಟ್ರೆಂಡ್ ಆಗೈತೆ ಗೊತ್ತಾ? ಹಿಂಗೆ ತಿರುಗಿಸಿ ಅವ್ರ ಮದರೆಲ್ಲ ರೌಂಡ್ ಇದಾಗ್ಸರ್ ಅವ್ರ ಮದರಿಗೆ ಈ ಥರ ಅನಾರ್ಕಲಿ ಕಾಟನ್ದು. ಆಮೇಲೆ ಇಬ್ರು ಕೂಡ ಡಿವೈಡ್ ಮಾಡ್ಯಾರ, ಇದೇ ನಮ್ಮ ಪರ್ಮನೆಂಟ್ ಲವ್ ಅಂತ ಬರ್ದಾರ ಅವ್ರು. ನೋಡ್ರಿ ಸಣ್ಣ ವಯಸ್ಸಿಗೆ ಎಂಥ ಮೆಚುರಿಟಿ ಹುಡುಗನಿಗೆ, ನಮಗೆ ಇಷ್ಟ. ಅದಕ್ಕೆ ಆ ಮೆಚೂರ್ಡ್ ಆಗಿರೋ ಮನಸ್ಸು ಇಷ್ಟ ನಮಗೆ. ಸ್ವಲ್ಪ ನಮ್ಮ ಮದರ್ ರೀಲ್ಸ್ ಅದು ಮಾಡಲ್ಲ ಗೈಸ್, ಅದಕ್ಕೆ ನಮ್ಮ ಫಾದರ್ ಕರ್ಕೊಳ್ಳೋದು. ಇವರಿಗೆ ಸ್ವಲ್ಪ ಮಾತಾಡೋದು ವ್ಲಾಗ್ಸ್ ಇಷ್ಟ, ಹೌದಿಲ್ಲ? ಹಾಡೋದು ಇಷ್ಟ ಅವರಿಗೆ. ಟಾಪ್ ಮತ್ತು ಇದು ಡ್ರೆಸ್ ಚೆನ್ನಾಗಿದೆ, ಕಾಂಬಿನೇಷನ್ ಚೆನ್ನಾಗಿದೆ. ಮೊನ್ನೆ ಬಿಗ್ ಬಾಸಲ್ಲೂ ಕಾವೇ ಹಾಕ್ಕೊಂಡಿದ್ಲು. ನನಗೆ ಈ ಥರ ಡ್ರೆಸ್ಸಸ್ ಅಂದರೆ ಇಷ್ಟ. ಅದರಲ್ಲೂ ಕ್ರಾಪ್ ಟಾಪ್ಸ್ ಅಂದರೆ ಇಷ್ಟ. ಮತ್ತು 3/4 ಸ್ಕರ್ಟು
ಆಮೇಲೆ ಕ್ರಾಪ್ ಟಾಪ್ಗೆಲ್ಲ ನಾನು ಚಿಕ್ಕವಳಿದ್ದಾಗಿಂದ ಕ್ರಾಪ್ ಟಾಪ್ ಹೊಲಿಸಿದ್ಮೇಲೆ ಕೂಡ ಅದಕ್ಕೆಲ್ಲ ಮೇಲ್ಕ ಹ್ಯಾಂಡ್ ವರ್ಕ್ ಮಾಡಿ ತೊಗೊಂಡು ಅಂದರೆ ಅವಳು ಅಲ್ಲಿ ಓದ್ತಿದ್ಲಲ್ಲ ಬಳ್ಳಾರಿಯಲ್ಲಿ ಹೋಗ್ಬೇಕಾದ್ರೆ ಏನಾದರೂ ಒಂದು ತೊಗೊಂಡೋಗ್ತಿದ್ದೆ ಹ್ಯಾಂಡ್ ವರ್ಕ್ ಮಾಡಿ ತೊಗೊಂಡೋಗ್ತಿದ್ದೆ. ಅದಕ್ಕೆ ನಾನು ಅಷ್ಟು ಮಾಡಿಲ್ಲ. ಆದರೆ ಈ ಡ್ರೆಸ್ ನನಗೆ ಇಷ್ಟ ಆಯಿತು, ಚೆನ್ನಾಗಿದೆ. ಏನೋ ಹೇಳ್ಬೇಕಂತ ಹೋಗ್ತಿದ್ದೀವಿ, ಇವರು ಒಳಗೆ ಕೂತಾರೆ. ಇವ್ರ ಮುಖ ನೋಡೋಗೋಣ ಅಂತ ಬಂದೇವು ನಾವು. ನೋಡ್ರಿ ಉಮಾ ಯಾವ ಥರ ಕೂತಾರಂತ. ಇವ್ನು ನೋಡ್ರಿ ಇನ್ನ ಬಂದಿಲ್ಲ. ನೋಡ್ರಿ ನಿನಗೆ ಯಾರು ಹೇಳಿದ್ರು ಹೊಸ ಫೋನ್ ತಗೋತೀನಿ ನಾನು ಅಂತ? ಯಾರವರು ಅದನ್ನ ಹೇಳ್ಬೇಕು ಫಸ್ಟ್. ಎಲ್ಲಿಂದ ಬಂದಾರ ಹೇಳು ಮತ್ತೆ. ತಕ್ಕಲ್ಕೋಟೆ. ಜೋರಾಗಿ ಹೇಳ. ಶಿರಗುಪ್ಪ ತಾಲೂಕು ಬಳ್ಳಾರಿ ಡಿಸ್ಟ್ರಿಕ್ಟ್. ಏನ್ ಮಾಡ್ತಾರ ಅಜ್ಜ? ಏನ್ ಮಾಡ್ತಾರೋ ಏನ್ ಮಾಡ್ತಾರ? ಅಲ್ಲ ನೀ ಅಲ್ಲಿ ಹೋಗ್ತಾ ಇಲ್ಲ ಅವ್ರ ಊರಾಗ. ಅವಾಗ ಅವ್ರು ಏನ್ ಮಾಡ್ತಿರ್ತಾರ ಹೇಳು? ಅಗ್ರಿಕಲ್ಚರ್ ವ್ಯವಸಾಯ ಅಂತ ಹೇಳು. ವ್ಯವಸಾಯ ಮಾಡ್ತಾರ. ನೋಡಿ ಶಿವನಿವನು ಕೂಡ ಜಗಳ ಮಾಡ್ತಿದ್ರಿ ಇವಾಗ ಜಸ್ಟ್ ಮತ್ತೊಂದು ಆಗ್ತಾರೆ. ಇಬ್ಬರದು ಒಂದೇ ತರ ಐತೆ ಹೇರ್ ಕಟ್ಟಿಂಗ್. ಏನ್ ಜಾಸ್ತಿ ಫರ್ಕ್ ಕಾಣಿಸಲ್ಲ ನನಗೆ. ಅವನಿಗೆ ಹೆಂಗ್ ಗೊತ್ತ? ನೆನ್ನೆ ಬಂದ ನಾನು ಊರಿಂದ. ನೀನ್ ಹೇಳಿರ್ತೆ ಅವನಿಗೆ. ಇವನ್ ಏನ್ ಮಾಡ್ತಾನಂದ್ರೆ ಇವನೆಲ್ಲ ಹೇಳಿ ಇನ್ನೊಬ್ಬರ ಮೇಲೆ ಹಾಕ್ಬಿಡ್ತಾನ. ಇಲ್ಲ ಇಲ್ಲ ನೀನ್ ಮಾಡ್ತೀವಿ ಗೊತ್ತಾ? ಎಲ್ಲ ಗೊತ್ತಿದ್ ಇನ್ನೊಬ್ಬರ ಮೇಲೆ ಹಾಕ್ಬಿಡ್ತೀನಿ. ಲ್ಯಾಬ್ ತರ್ಬೇಕಂದ್ರೆ ಇವ್ರು ಹೋಗ್ತಾ ಇಲ್ಲ. ನಾವ್ ಇವತ್ತೊಂದಿನ ತರ್ತೀವಿ. ಬ್ಲಾಕ್ ತರ್ಬೋದು. ಬ್ಲಾಕ್ ದಿಂದ ಒಂದ್ ಸ್ವಲ್ಪ ಬಾಳ ಯಾಕಂದ್ರೆ ಅಂದ್ರೆ ನಿಮ್ ಮೇಲೆ ಏನ್ ಶಕ್ತಿ ಅದಕ್ಕೆ ಹೋಗ್ತಾ ಇದ್ದ ಒಪ್ಕೊಳ್ರಿ. ಇವಾಗ ಲಿಯೋ ಐತಲ್ಲ ಮತ್ ನಮ್ದೊಂದು ಲಿಯೋ ಬರ್ಬೇಕಲ್ಲ ಬ್ಲಾಕ್. ಲಿಯೋ ಬಂದ್ರ ಅವ್ರು ಇದ್ದಾಗ ಒಮ್ಮೆ ನಮ್ಮಲ್ಲೇ ಯಾವ್ದು ನೋಡು ಬ್ಲಾಕ್ ಬಾಳ ದಿವಸ ಇದಂಗಿಲ್ಲ. ಐತಲ್ಲಿ ಮನೆಗಿಲ್ಲ ಹಳೆ ಮನೆಗೆ ಯಾಕೆ ಹೇಳ್ತೀರಿ? ಆದ್ರೆ ಇಲ್ಲಿ ಬ್ಲಾಕ್ ಅದು ನಮ್ಮ ಮನೆ ಮ್ಯಾಗಿಲ್ಲ ಐತೆ. ನೀವು ಚಾಲೆಂಜ್ ಮಾಡಿ ತಗೋಬೇಕು. ಈಗ ತಗೋಬಹುದು ಬಿಡ. ಮ್ಯಾಕ್ ಇಲ್ಲಿ ಬಂತು ಇನ್ ಬ್ಲಾಕ್ ತಗೋಬೇಕಾದ್ರೆ ನಮ್ಮಲ್ಲಿ ಇದು ಮಾಡ್ಬೋದು. ಆದ್ರೆ ನಿಮ್ ಮನೆಗಲ್ಲಿ ಕೆಳಗೆ ದೇವ್ರ ಮನೆ ವಾಸ್ತು ಕರೆಕ್ಟ್ ಐತೆ. ಜೀವನರ್ ಫಾದರ್ 20 ಸಲ ಹೇಳ್ತಿದ್ರು ಅದನ್ನ. ಮತ್ತ ಅಲ್ಲಿ ಪೂಜೆ ಮಾಡ್ತಾರೆ ಬೆಳಿಗ್ಗೆ ಅದ್ ಕೂಡ್ಲೆ. ಅದಕ್ಕೆ ಅದು ಚೆನ್ನಾಗಿರೋದು ಮನೆ ವಾತಾವರಣ. ಅದಕ್ಕೆ ಡಾಗ್ ಉಳಿಬೇಕಂದ್ರೆ ಸುಮ್ನೆ ಎಲ್ಲ ಕರಿ ಡಾಗ್ ಒಬ್ರ ಮನೆಗೆ. ನಮ್ ಮನೆಗೆ ಏನಾಗತ್ತೆ ಸ್ವಲ್ಪ ದೇವ್ರ ಮನೆ ಹದಿ ತಪ್ಪದ. ಈಗ ಒಂದ್ ಟೈಮ್ ಇತ್ತು ಕರೆಕ್ಟ್ ತಂದೀವಿ. ಬಾಗಿಲುಗಳ ಮುಚ್ಚಿವಿ ನಾವ್. ಈ ಕಡೆ ಬಾಗಿಲು ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ನೋಡಿ ವಾಸ್ತು ದೋಷಗಳು ಕೂಡ ನಾಯಿನ ತಗೋತಾವ. ಅದೇ ಪ್ರಾಬ್ಲಮ್ ಆಗಿರೋದು. ಆದ್ರೆ ಈಗ ನಮ್ ದೇವ್ರ ಮನೆ ಮ್ಯಾಗಿ ಇಲ್ಲಿ ಇಡ್ತಿದ್ದೇವೆ. ಅದು ವಿಕಾಸ್ ಸಿಂಗ್ ಅಂತ ಒಬ್ರು ಹೇಳಾದ್ಮೇಲೆ ಅವ್ರ ಹೆಸರು ನಾವ್ ಇವತ್ತು ಹೇಳ್ಬೇಕಾಗ್ತತೆ. ಬಿಸಿಲಿದ್ರು ಕೂಡ ಒಳ್ಳೆ ಮನುಷ್ಯರ ಹೆಸರು ಹೇಳ್ತೇವೆ ನಾವು. ಮ್ಯಾಗ್ ಹೀಲಿ ಅಂದ್ರೆ ಹೀಲಿ ಕಂಪನಿನ ಮ್ಯಾಗ್ ಹೀಲಿ ಅಂದ್ರೆ ಅಣ್ಣ ತಮ್ಮ ಇದ್ದಂಗ ಅವು. ಮ್ಯಾಗ್ ಹೀಲಿ ಏನ್ ಮಾಡ್ತೈತೆ ಅಟ್ಮಾಸ್ಫಿಯರ್ ರೇಡಿಯಸ್ ಕವರ್ ಮಾಡ್ತೈತೆ. ಅಂದ್ರೆ ಅವ್ರೇನ್ ಹೇಳಿದ್ದು ನೀವೆಲ್ಲಿಟ್ರೆ ಅಲ್ಲಿ 10 ಮೀಟರ್ ಅಷ್ಟು ಕವರ್ ಮಾಡ್ತೈತೆ ಅಂತ ಹೇಳಿದ್ರು. ಅವ್ರ ವೈಬ್ರೇಷನ್ಸ್. ಆದ್ರೆ ನಾವ್ ದೇವ್ರ ಮನೆಗೆ ಹೋಗಿಡ ಅಂತ ಹೇಳಿದ್ ವಿಕಾಸ್ ಸಿಂಗ್ ಅವರು. ಯಾಕಂದ್ರೆ ಅದು ದೇವ್ರ ಮನೆ ಮಾಡಿರೋದೇ ಆತರ ಈಸ್ಟ್ ನಾರ್ತ್ ಈಸ್ಟ್ ಗೆನ ಇಟ್ಟಿರ್ತಾರ ದೇವ್ರ ಮನೆ. ಅದು ಅಲ್ಲಿಟ್ರೆ ಎಲ್ಲಾನು ಒಳ್ಳೆತನ ಪ್ರಾಸ್ಪೆರಿಟಿ ದೋಷ ಎಲ್ಲಾನು ಬರೋ ದೇವ್ರ ಮನೆಯಿಂದಾನ ಅಂತ ಹೇಳ್ತಾರ. ಅಂತಂತೇಳಿ ಏನಾಗ್ತತೆ ಅವ್ರು ಹೇಳಿದ್ರು ನಮ್ ದೇವ್ರ ಮನೆಗೆ ಇಟ್ರಿ ಇಡೀ ಮನೆಗೆ ವೈಬ್ರೇಷನ್ ಹೋಗಿ ತಲುಪ್ತತೆ. ಅದಕ್ಕೆ ನೀವ್ ಇಡ್ರಿ ಅಂತ ಅವ್ರ ಇಟ್ಟಾದ್ಮೇಲೆ ನಂಗೆ ಎಷ್ಟೋ ಚೇಂಜ್ ಅನ್ಸತ್ತೆ ನಮ್ ಮನೆಯಾಗ ಇವಾಗ. ಅಂತಂದ್ರೆ ಎಷ್ಟೋ ಒಂದ್ 40% ಆದ್ರೂ ಚೇಂಜ್ ಕಾಣಿಸ್ತೈತೆ ಅದು ದೇವ್ರ ಮನೆ ಮ್ಯಾಗಿಲಿ ಇಟ್ಟ ಮೇಲೆ ಅಂತೇಳಿ. ಇನ್ನ ಆಗ್ಲಿ ಅಂತ ನಾವ್ ಯಾರಿಗೂ ಅಷ್ಟು ಪಬ್ಲಿಸಿಟಿ ಮಾಡಿಲ್ಲ. ನಮ್ ಮನೆ ಮೇಲಿಂದ ಇದನ್ ತಗೊಂಡೆ ಇದಾಗಿದ್ದವನು. ಆಮೇಲೆ ಇವನ್ ಬರೋಷ್ಟ್ರಲ್ಲ ಅಂದ್ರೆ ಮ್ಯಾಗಿಲಿ ಬಂತು. ಅವನಿಗೆ ಗೊತ್ತಾಗಿತ್ತು ನಮ್ಮ ಮನೆಗೆ ಸ್ವಲ್ಪ ಪ್ರಾಬ್ಲಮ್ಸ್ ಇರೋದೆಲ್ಲ ತಗೊಂಡ್ ಹೋಗಿದ್ದಾನ ಅವನು. ಅದಕ್ಕೆ ದೇವರೇ ಮತ್ತ ಅವನು. ಯಾರು ಮಾಡ್ತಾರ ಹಂಗ? ಡಾಗ್ಸೇ ಮಾಡಕ್ ಸಾಧ್ಯ ಇಲ್ಲ. ಮಿಲಿಟರಿ ಪರ್ಸನ್ಸ್ ಮಿಲಿಟರಿ ಅವ್ರ ಬಗ್ಗೆ ನಮ್ಗೆ ಬಾಳ ರೆಸ್ಪೆಕ್ಟ್ ಐತೆ. ಯಾಕಂದ್ರೆ ಅವರು ನಮ್ ದೇಶಕ್ಕಾಗೋ ಪ್ರಾಣ ಕೊಡ್ತಿದಾರ. ಡಾಗ್ಸ್ ಗಳು ಮನೆಗಾಗಿ ಪ್ರಾಣ ಕೊಟ್ಟರೆ ಮಿಲಿಟರಿ ಅವ್ರ ದೇಶಕ್ಕಾಗಿ ಕೊಡ್ತಿದಾರೆ. ದೇಶಕ್ಕಾಗಿ ನಮ್ಮ ಮಂಡ್ಯ ಒಬ್ರು ನಮ್ಮ ಇದ್ರಾಗ ಸಿಕ್ಕಿದ್ರು ನಮ್ಮ ಪುಣೆಗೆ ಹೋಗುವಾಗ ಅವ್ರ ಬಗ್ಗೆ ನಾವ್ ಹೇಳಿಲ್ಲ. ಬಟ್ ಸಚಿನ್ ಅಂತೇಳಿ ಅವ್ರ ಬೆಳಗಾವ್ದವ್ರೆ. ಅವ್ರ ಕಮಾಂಡೋ ಟ್ರೈನಿಂಗ್ ಮಾಡಿದಾರೆ. ಅವ್ರು ಹೇಳಿದ್ರು ನಾವು ಮನೇನವ್ರಗ ನಾವು ಹೋಗೋ ಮುಂದೆ ವಾಪಸ್ ಬರ್ತಂತ ಹೇಳಿ ಹೋಗಂಗಿಲ್ಲ. ಅವ್ರಿಗೆ ಅಳ್ಕೊಳ್ಡು ಎಲ್ಲಾರು ಹೊಂದಲಿಕ್ಕೆ ಆಗೋಣಂಗಿಲ್ಲ. ಮತ್ತೆ ಎವ್ರಿ ನಾವು ಈ ಹಿಮ ಬಾಳ್ ಬೆಳ್ದೈತಿ ಅಲ್ಲಿ ಡ್ರೆಸ್ ಗಳು ನಾವು ಹಾಕೊಂಡಿದ್ವಿ. ನಾವು ಹ್ಯಾಟ್ಸ್ ಆಫ್ ಹೇಳ್ತೀವಿ ಇಲ್ಲಿಂದ ಅವರಿಗೆ. ನಾವು ಅವ್ರು ಹಾಕೊಂಡ ಕಂಟ್ರೋಲ್ ಆಗಿಲ್ಲ. ಕಾಲ್ ಒಳಗೆ ಚಪ್ಪಲ್ ತೆಗೆದ್ ಮಾತಾಡ್ತಿದ್ದೇನೆ. ಯಾಕಂದ್ರೆ ಅಷ್ಟು ರೆಸ್ಪೆಕ್ಟ್ ಕೊಡ್ಬೇಕು ನಾವು ಮಿಲಿಟರಿ. ನಾವು ಮಿಲಿಟರಿ ಅಂತ ನಾವ್ ಎಲ್ಲಾರು ಆರಾಮ ಜೀವನ ಮಾಡ್ತದೆ. ನಮ್ಗೆ ಅಳುನೇ ಬರ್ತೈತೆ ಅದೆಲ್ಲ ಹೇಳಕ್ ಹೋದ್ರೆ. ನೋಡಿ ನಮ್ ಕಣ್ಣೊಳಗೆ ಆಟೋಮೆಟಿಕ್ ನೀರ್ ಬಂತ. ಯಾಕಂದ್ರೆ ಅವ್ರು ಹೇಳಿದಂಗಿತ್ತು. ಅದು ನೋಡಿ ಅಷ್ಟು ಕಂಟ್ರೋಲ್ ಆಗಲ್ಲ. ಆತರ ಪರಿಸ್ಥಿತಿಗಳು ಅವ್ರು ಫೇಸ್ ಮಾಡಿ ಇನ್ನೊಬ್ರಿಗಾಗಿ ಮಾಡ್ತಿದಾರೆ ಮಿಲಿಟರಿ. ನಾವು ಇಲ್ಲಿಂದ ಸಲ್ಯೂಟ್ ಹೇಳ್ತೀವಿ. ನಮ್ ಕೈಲಿ ಆಗಲ್ಲ ಅವೆಲ್ಲ ಮಾಡಕ್. ಅಲ್ಲಿ ಫಸ್ಟ್ ಅಷ್ಟ ಎಲ್ಲ ನಮ್ಗೆ ಇದು ಬೇಕಾದ ಮೈಂಡ್ ಸೆಟ್ ಬೇಕದು. ಎಲ್ಲರಿಗೂ ಆಗುದಿಲ್ಲ ಮಿಲಿಟರಿ ಒಳಗೆ. ಅದರಲ್ಲಿ ಕಮಾಂಡೋ ಟ್ರೈನಿಂಗ್ ಅಂದ್ರೆ ಒನ್ ಆಫ್ ದಿ ಟಫೆಸ್ಟ್ ಟ್ರೈನಿಂಗ್ ಅದು. ದೇವರು ಗವರ್ಮೆಂಟ್ ಎಲ್ಲ ಕಮಾಂಡೋಸ್ ಮಿಲಿಟರಿ ಅಫಿಷಿಯಲ್ಗೆ ದೇವರ ಆಯುಷ್ಯ ಜಾಸ್ತಿ ಕೊಡ್ಲಿ.
ಆರೋಗ್ಯ ಆಯುಷ ಎಲ್ಲ ಕೊಟ್ಟು ಅವ್ರ ಫ್ಯಾಮಿಲಿಗಳ ಪ್ರಾಸ್ಪೆರಿಟಿ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ನಾವು ದೇವ್ರ ಕಡೆ ಪ್ರಾರ್ಥನೆ ಮಾಡ್ತೀವಿ. ಮಿಲಿಟರಿ ಅವ್ರು ಎಂದು ಅವ್ರ ತಮ್ಮ ನಾವು ವಾಪಸ್ ಬರ್ಬೇಕು, ನಮಗೆ ಯಾವಾಗ ಮುಂದೆ ಹೋದಾಗ ನಾವು ಒಟ್ಟು ಅಪೋನೆಂಟ್ ಹೊಡಿಬೇಕು, ನಮಗೆ ಇಂಡಿಯಾ ಸಂರಕ್ಷಣೆ ಇಡಬೇಕು ಅನ್ನೋ ತಲೆಯಾಗಿರುತ್ತೆ ಅವ್ರಿಗೆ. ಬ್ರಿಟಿಷರ್ ಹೆಂಗ್ ಆಳಿದ್ರಲ್ಲ ಹಂಗ ಬೇರೆ ಬೇರೆ ಜನ ಬರ್ತಿದ್ರು, ಆಳಿ ಹೋಗ್ತಿದ್ರು ನಮ್ಗೆ. ಆದ್ರೆ ಅವರಿಂದ ನಾವು ಇನ್ನೋರಿಗೆ ಸುರಕ್ಷಿತವಾಗಿದ್ದೀವಿ. ಎಲ್ಲಾರು ಮಿಲಿಟರಿಗೆ ಒಂದ್ ಒಳ್ಳೆ ಹಾರೈಸ್ರಿ, ಅವ್ರ ರೆಸ್ಪೆಕ್ಟ್ ಕೊಡ್ರಿ ಅವ್ರಿಗೂ. ಅವ್ರು ಯಾರು ಸೋಲ್ಜರ್ ಇರ್ಲಿ ಅಥವಾ ಆಫೀಸರ್ ಇರ್ಲಿ, ಯಾರೇ ಇರ್ಲಿ, ಸೊ ಎಲ್ಲರೂ ಯಾರು ಒಂದ್ ಗೌರ್ಮೆಂಟ್ ಪೋಸ್ಟ್ ನಾಗ ಇರ್ತಾರ ರೆಸ್ಪೆಕ್ಟ್ ಕೊಡಿ. ಒಂದು ಯೂನಿಫಾರ್ಮಿಗೆ ಒಂದ್ ಬೆಲೆ ಐತೆ, ಅದಕ್ಕೆ ನಾವು ನಮಸ್ಕರಿಸ್ಲೇಬೇಕು. ಇದು ತೋರಿಸ್ತಿದ್ದೀವಿ ಈಗ ಹರ್ಷ ಒಳ ತಗೊಂಡಿರೋ ಐಫೋನ್. ನೆನ್ನೆ ತಗೊಂಡಿದ್ದು ಇವತ್ತು ಎಲ್ಲ ಆಗೋದಿದೆ. ಈಗ ಹಳೆ ಫೋನಾಗೆ ವಿಡಿಯೋ ಮಾಡ್ತಿದ್ದೇವೆ ನಾವು, ಹೊಸ ಫೋನ್ ಮಾಡ್ತೀವಿ. ಹೊಸ ಫೋನ್ ಅದೇ ಫೋನ್ ತಗೋ, ಯಾವುದೇ ವಿಡಿಯೋ ಆನ್ ಮಾಡು, ವಿಡಿಯೋ ತೆಗಿಯೋರು ಇವರೇ. ಹಿಂದೆ ಒಬ್ಬರು ಇದ್ದಾರೆ ವಿಡಿಯೋ ಕ್ಯಾಮ್ರಾ ಹಿಂದಿರೋ ವ್ಯಕ್ತಿನ ವಿಡಿಯೋ ತೆಗಿಯೋರು. ನಾವು ಐಫೋನ್ 16 ವಿಡಿಯೋ ಸ್ಟಾರ್ಟ್ ಮಾಡಿದ್ದೇವೆ. ಎಲ್ಲ ಒಳ್ಳೇದಾಯ್ತು, ಏನೇ ಕೆಟ್ಟದಾದ್ರೂ ಮತ್ತೆ ಒಳ್ಳೇದಾಗಲೇಬೇಕು. ಈಗ 16 ನಾವು ಆರಾಮಾಗಿ ನಮ್ಮ ಬ್ಲಾಗ್ ಓಡಿಸ್ತಾ ಇರ್ತೇವೆ, ನೋಡ್ತಾ ಇರ್ತೀವಿ. 18 ಯಾಕಂದ್ರೆ 9 ಬರ್ತೈತೆ, ಅದಕ್ಕೆ ನಮ್ಗೆ ಇಷ್ಟ ಆಗಲಿಲ್ಲ 18 ನಂಬರ್. ನಮಗೆ 19 ಬೇಕು. 1+9 = 10. ಮತ್ತು 1 ಇವರೇ ಇದ್ದಾರೆ ಅಲ್ಲಿ ಕೂಡ. ಅವ್ರಿಗೆ ಸರ್ ಇವರೇ ಅದು ನಮ್ಮ ಬೆನ್ನ ಹಿಂದಿರೋ ವ್ಯಕ್ತಿ, ನಮ್ಮ ಶಕ್ತಿ. ನಮ್ಮ ಮದರ್ ಬಿಟ್ಟರೆ ಇವರು ಫಾದರ್ ಸಾಬ್ ಅಂತಾರೆ ಸಲ್ಮಾನ್ ಖಾನ್. ನಾನು ಹಂಗೆ ಅಂತೀನಿ. ಸೊ ನೆಕ್ಸ್ಟ್ ಜಗಳ ಅಲ್ಲ, ಯಾವುದೋ ಸಬ್ಜೆಕ್ಟ್ ಜಗಳ. ಆ ಸಬ್ಜೆಕ್ಟ್ ಜಗಳ ಅಂದ್ರೆ ಸಬ್ಜೆಕ್ಟ್ ಮುಗಿತಾನೆ ಮುಗಿತು ಮಾತಾಡ್ಸೋದು. ಯಾವುದೇ ಇರಲಿ, ಊಟದ ಬಗ್ಗೆ ಆಗಲಿ, ಯಾವುದೋ ಪ್ರಾಡಕ್ಟ್ ತಗೊಳ್ಳೋದ್ರ ಬಗ್ಗೆ ಆಗಲಿ, ಅಥವಾ ಯಾವುದೋ ಪರ್ಚೇಸಿಂಗ್ ಆಗಲಿ, ಅಥವಾ ಎಲ್ಲಿ ಊರಿಗೆ ಹೋಗೋದಾಗಲಿ, ಟೂರ್ ಹೋಗೋದಾಗಲಿ, ಅದೊಂದು ಸಬ್ಜೆಕ್ಟ್ ಚಾಲೂ ಆಗಿರುತ್ತೆ. ಆ ಸಬ್ಜೆಕ್ಟ್ಗೆ ನಾವು ಅವ್ರು ಬೇಕಂತಾರೆ ಬೇಡ ಅಂತೀವಿ. ಆಮೇಲೆ ಯಾವುದೋ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬರ್ತೀವಿ. ಆ ಇನಿಷಿಯೇಟಿವ್ ಜಗಳ ತಗೊಳ್ಳೋದು ಯಾವಾಗ ಬರುತ್ತೆ. ಅದಕ್ಕೆ ನಾವೇನು ಹೇಳ್ತೀವಿ, ಯಾವಾಗ ಏನಂತಂದ್ರೆ ನಿಮ್ಮ ಪೇರೆಂಟ್ಸ್ ಜಗಳಾಡಿದ್ದನ್ನು ಪರ್ಸನಲ್ ಆಗಿ ತಗೋಬಾರ್ದು. ಆಮೇಲೆ ಇನ್ನೊಬ್ರು ಕೂಡ ಅವ್ರವ್ರ ಮನೆ ಪರಿಸ್ಥಿತಿ ಗೊತ್ತಿರಲ್ಲ, ಇವ್ರು ಹಿಂಗೆ ಜಗಳಾಡ್ತಾರೆ ಒಂದಾಗ್ತಾರೆ ಅಂತ ಕಮೆಂಟ್ ಮಾಡಬಾರ್ದು. ಎಲ್ಲರೂ ಒಂದಾಗಿನ ಬಾಳ್ಬೇಕಾಗ್ತದೆ. ಎಲ್ಲ ಪ್ರೆಡಿಕ್ಷನ್ಸ್ ಇರ್ಬೇಕಂತ ಯಾವಾಗ ಆಗಬೇಕಂತಾನೆಲ್ಲ ಹಿಂಗೆ ಒಂದು ಮನುಷ್ಯ ಒಂದು ವಿಚಾರ ಒಂದು ಪ್ರೆಡಿಕ್ಷನ್ಸ್ ಇರಬೇಕು ಯಾವಾಗ. ಅದು ರಿಯಾಲಿಟಿ 90% ಆಗೇ ಆಗುತ್ತೆ. ಏನೋ ದೇವ್ರಿಟ್ಟಂಗೆ ಆಗಲಿ, 90% ರಿಯಾಲಿಟಿ. ನಾವು ಜಗಳಾಡಿದ್ರು ನಮ್ಗೆ ಒಂದು ಮಾಡೋಕ್ಕಂತ ಒಂದು ಶಕ್ತಿ ಐತೆ. ಆ್ಯಪು ನಾವು ಬೆಳಗ್ಗೆ ಇಬ್ಬರು ನಾವೇ ಅವನ್ನ ಹಿಡಿದು ತೊಳಿಬೇಕು, ಒರೆಸ್ಬೇಕಾಗ್ತದೆ. ಅದು ಕಾನ್ಸ್ಟೆಂಟ್, ಅದು ಅವನೇ ಒಂದು ಮಾಡೋದು ನಮ್ಮನ್ನು. ಮತ್ತೊಂದಿನ ಇನ್ನೂ ಕಾರಣ ಐತೆ ಯಾಕೆ ಜಗಳ ನಮ್ಮ ಎಲ್ಲರ ಮನೆಯೊಳಗಾಗಲಿ ಎಲ್ಲಿ ಆಗಲಿ ಯಾಕಾಗತ್ತಂದ್ರೆ, ಒಂದು ಯಂಗ್ಸ್ಟರು ಮತ್ತು ಓಲ್ಡ್ ಡಿಫ್ರೆನ್ಸ್ 20-25 ವರ್ಷ ಗ್ಯಾಪ್ ಇರ್ತೈತೆ. ಅನುಭವದಿಂದ ಜಗಳ ಬಂದಿರ್ತಾವೆ ಹೊರತಾಗಿ ಅದೇನು ಇದ್ರ ರಿಯಾಲಿಟಿ ಜಗಳ ರಿಯಾಲಿಟಿ ಹೊರಗೆ ಬರುತ್ತೆ. ಕಿಚ್ಚ ಸುದೀಪ್ ಹೇಳಿದ್ದಾರೆ, ಯಾವುದು ಶಾಶ್ವತ ಅಲ್ಲ, ಯಾವ ಜಗಳ ಶಾಶ್ವತ ಅಲ್ಲ, ನೀವು ಆಡಿದ ಮಾತುಗಳು ಶಾಶ್ವತ ಅಂತ. ಅಲ್ಲ, ಫ್ಯಾಕ್ಟ್ ಈಸ್ ಫ್ಯಾಕ್ಟ್ ಆಲ್ವೇಸ್. ಯಾವಾಗ ಅದನ್ನೇನು ಯಾರು ಚೇಂಜ್ ಮಾಡಕ್ಕೆ ಎಲ್ಲರೂ ಹೇಳ್ತಾನೆ. ನೀವು ಏನೋ ಒಂದು ಫ್ಯಾಕ್ಟ್ ಮಾತಾಡಿದಾಗಲಿ, ಬೈದದ್ದಾಗಲಿ, ಅಥವಾ ಏನೋ ಮಾಡಿದ್ದಾಗಲಿ, ಅದು ಫಾರ್ ಎವರ್. ಅದನ್ನ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಸರ್ಕಮ್ಸ್ಟೆನ್ಸ್ ಬಂದಾಗ ಯಾಕೆ ಮಾತಾಡ್ಬೇಕು, ಯಾಕೆ ಮಾತಾಡ್ರು ಅನ್ನೋದು ಪೈಲ ಹೋಗ್ಬೇಕು. ಈಗ ಇಮ್ರಾನ್ ಅವರು ನಾನು ಮನಸ್ಸು ಮಟ್ಟಿಗೆ ಒಂದು 5 years ಆಯ್ತಲ್ಲ, 5 to 6 years ಆಯ್ತು. 6 years ಆಯ್ತು, ಇನ್ನೂ ಜಾಸ್ತಿ ಇರ್ಬೋದು. ಇಲ್ಲ 6 to 7 years ಆಯ್ತು. ಪ್ರತಿಯೊಂದು ಫೋನ್ ಬಂದಾಗ ಇವ್ರಿಗೆ ಭೇಟಿ ಆಗ್ತೀವಿ. ಇವ್ರಿಗೆ ನಮ್ಮ ಕಡೆ ಕನ್ಸೆಷನ್ ಎಷ್ಟಾಗುತ್ತೆ ಕನ್ಸೆಷನ್ ಕೊಡ್ತಾರೆ. ಹರ್ಷ ಕನ್ಸೆಷನ್ ಅಷ್ಟು ಹಾಕಿ ಕೊಡ್ತಾರೆ. ತಮಗೇನು ಆಫರ್ ತಮಗೇನು ಕೊಡ್ತಿದ್ದಿಲ್ಲ. ಪ್ರತಿ ಟೈಮ್ ಫೋನ್ ಬಂದಾಗ ಒಂದು ಯಾವುದೇ ಫೋನ್ ಆಗಲಿ, ನನಗೆ ಅನ್ಸೋ ಮಟ್ಟಿಗೆ ಒಂದು 12 ಫೋನ್ ತೊಗೊಂಡ್ರು. 12-15 ತನಕ ಹೋಗಿರೋ ಫೋನ್. ಆ ಫೋನ್ಗೆಲ್ಲ ಇವರಿಂದ ತೊಗೊಂಡಿದ್ವಿ. ಲ್ಯಾಪ್ಟಾಪ್ ತೊಗೊಂಡಿದ್ವಿ. ಗುಡ್ ಸರ್ವಿಸ್ ಕೊಡ್ತಾರೆ ಹರ್ಷದಲ್ಲಿ. ಇದಕ್ಕೆ ಮಾಡೋರು ಗೊತ್ತಿಲ್ಲ ಗೈಸ್, ನಾವು ಎಳ್ನೀರು ತೊಗೊಂಡು ಇಡಕ್ಕೆ ಯೂಸ್ ಮಾಡ್ತಿದ್ದೀವಿ. ತೆಗೆದು ಎಳ್ನೀರು ತೊಗೊಳೋದು ಓಲ್ಡ್ ಸ್ಟೈಲ್ ಆಯಿತು. ಸನ್ ರೂಫ್ದಾಗಿಂದ ತೊಗೊಂಡು ಸೀಟಾಗಿ ಇಡಬೇಕು. ಸನ್ ರೂಫ್ ಅದಕ್ಕೂ ಮಾಡ್ಯಾರ ಅಂತ ಅನಿಸ್ತಾ ಇತ್ತು ನಮಗೆ. ನೋಡ್ರಿ ನಾವು ಹೆಂಗೆ ಮಾಡ್ತಿರ್ತೇವೆ. ಇವರೇ ಹೇಳಿದ್ದು ಹಿಂಗೆ ಮಾಡಂತ. ಅಲ್ಲ, ಸನ್ ರೂಫ್ ತೊಗೊಂಡ್ರೆ ಈಜಿ ತೊಗೊಂಡು ಇಡ್ಬೋದು. ಗ್ಲಾಸ್ ಅಂತ ಕೊಡ್ತೇನೆ ಅಂತ ಹೇಳೋದು ಅವ್ರಿಗೆ. ಹಿಂಗೆ ಖರ್ಚಿಪ್ಗಳು ಇಸ್ಕೊಂಡು ಇಡೋದು ಕೂಡ ಮಾಡೇವು ನಾವು. ಇದ್ರಾಗ ನಾವೇನ ಮಾಡ್ತಿರ್ತೀವಿ ಗೈಸ್. ಹೆಂಗ್ ಕಾಣಿಸತ್ತೀವ್ರಿ ಮ್ಯಾಲ್ ಕೊಡೋದು ಹಿಂಗೆ ಹಿಂಗ್ ಮಾಡಕ್ ವಿಡಿಯೋ ಇದು. ಅಯ್ಯೋ ಇಲ್ಲಿ ನೋಡ್ರಿ ಗೈಸ್, ಹಿಂಗಿಂಗ್ ಮಾಡಿಡ್ಬೇಕಂತ ವಿಡಿಯೋದಾಗ. ಸನ್ ರೂಫ್ ಯೂಸ್ ಮಾಡ್ತಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಸನ್ ರೂಫ್ ಇಂದ ಬರತ್ತಿದ್ದು. ಅಸ್ಲಾಂ ಕೊಟ್ರ ನೋಡ, ಅಸ್ಲಾಂ ಅವರು 4 ಟಾಟಾ. ನಾ ಕಂಬಕಪ್ಪ ಮಾಡ್ತಾರ ಹಂಗೆ ಮಾಡ್ತಾರ. ಯಾರಾದ್ರೂ ಮಾಡೋದು ನೋಡಿ ಹಂಗೆ, ಯಾರಾದ್ರೂ ಮಾಡೋದು ನೋಡಿ ಹಂಗೆ. ಅವ ಆ ಕಡೆ ಅದು ಒಂದು ಒಳಗೆ ಸಿಕ್ಕೊಂಡೈತನ, ಅದಕ್ಕೆ ಹಂಗೆ ಒದಗತ್ತಾವ. ಬಿಲ್ಲಿ ಏನರ್ಥ ಅದ ಅಪ್ಪ? ನೋಡವ ಹೆಂಗ್ ಮಾಡ್ತಾವ, ನೋಡವ ಹೆಂಗ್ ಮಾಡ್ತಿದ್ದಾವ ನೋಡಿ.
ಸ್ಪೀಕ್ ಮಾಡಿ ನೀನು ಸ್ಪೀಕ್. ಆಟ ಬರೀ ಆಟ ಬೇಕನಿಗೆ. ಅಜ್ಜಾಗ ಹೇಳ ಕರೆಕ್ಟಾಗಿ ಯಾರಂತ ಹೇಳ, ಕ್ಯಾಮ್ರಾ ಮೇಲೆ ರೆಕಾರ್ಡ್ ಇದು ಹೇಳು. ಕೇಳ ಮತ್ತೆ ತಿನ್ನಕ್ ಏನ್ ಬೇಕಂತ ಕೇಳು.